ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. ಕೊರೋನಾಗೆ ತುತ್ತಾಗಿದ್ದ ಜಿಂದಾಲ್ ಉದ್ಯೋಗಿ ಸಾವನ್ನಪ್ಪಿದ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕೊರೋನಾಗೆ ತುತ್ತಾಗಿದ್ದ ಜಿಂದಾಲ್ ಉದ್ಯೋಗಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವರು ಮೃತಪಟ್ಟಿದ್ದಾರೆ. ಕೊರೋನಾ ಸೋಂಕಿನಿಂದ ಆಸ್ಪತ್ರೆಯನ್ನ ಜಿಂದಾಲ್ ಉದ್ಯೋಗಿ ಸೇರಿದ್ರು, ಆದ್ರೆ ಇದೀಗ ಮೃತಪಟ್ಟಿದ್ದಾರೆ. ಜಿಂದಾಲ್ ಉದ್ಯೋಗಿಯ ಸಾವನ್ನ ಖಚಿತಪಡಿಸಿದೆ ಜಿಂದಾಲ್ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವ ಮಂಜುನಾಥ್ ಪ್ರಭು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕೊರೋನಾ ಸೋಂಕಿನಿಂದ ಆಸ್ಪತ್ರೆಯನ್ನ ಸೇರಿದ್ರು ಜಿಂದಾಲ್ನ ಉದ್ಯೋಗಿ. ಕೊರೋನಾಗೆ ತುತ್ತಾಗಿದ್ದ ಜಿಂದಾಲ್ ಉದ್ಯೋಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಈಗ ಜಿಂದಾಲ್ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಪ್ರಭು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೃತ ಜಿಂದಾಲ್ ಉದ್ಯೋಗಿ ಬಳ್ಳಾರಿಯಲ್ಲಿಯೇ ಕೆಲಸ ಮಾಡ್ತಾ ಇದ್ರು. ಬಳ್ಳಾರಿಯಲ್ಲಿ ಇದ್ದಾಗ ಅವರಿಗೆ ಯಾವುದೇ ರೀತಿಯಾದಂತಹ ಸೋಂಕು ಇರಲಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಉಪಾಧ್ಯಕ್ಷರು. ಜಿಂದಾಲ್ ಉದ್ಯೋಗಿಯ ಸಾವನ್ನ ಕೂಡ ಖಚಿತಪಡಿಸಿದೆ ಜಿಂದಾಲ್ ಸಂಸ್ಥೆ. ಇನ್ನು ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಪ್ರಭು ಅವರು ಹೇಳುವ ಪ್ರಕಾರ ಬಳ್ಳಾರಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಸೋಂಕು ಇರಲಿಲ್ಲ. ಬೆಂಗಳೂರಿಗೆ ಹೋದಾಗ ಕೆಮ್ಮು ಜ್ವರ ಕಾಣಿಸಿಕೊಂಡಾಗ ಪರೀಕ್ಷೆಯನ್ನ ಮಾಡಿಸಲಾಯಿತು. ಪರೀಕ್ಷೆ ಮಾಡಿಸಿಕೊಂಡಾಗ ಕೊರೋನಾ ದೃಢಪಟ್ಟಿದೆ ಅನ್ನುವಂತಹ ವಿಚಾರವನ್ನ ಕೂಡ ಹೊರಹಾಕಿದ್ದಾರೆ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಪ್ರಭು ಅವರು. ಬಳ್ಳಾರಿಯಲ್ಲಿ ಕೆಲಸ ಮಾಡುವಾಗ ಅವರಿಗೆ ಸಮಸ್ಯೆ ಇರಲಿಲ್ಲ, ಹೀಗಾಗಿ ಬಳ್ಳಾರಿಯಲ್ಲಿ ಕೋವಿಡ್ ಅವರಿಗೆ ಟೆಸ್ಟ್ ಅನ್ನ ಮಾಡಿಸಿರ್ಲಿಲ್ಲ. 53 ವರ್ಷದ ಜಿಂದಾಲ್ ಉದ್ಯೋಗಿ ಇವರು ಈಗ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವರು ಸಾವನ್ನಪ್ಪಿದ್ದಾರೆ. ಇದರ ಬಗ್ಗೆ ಜಿಂದಾಲ್ ಸಂಸ್ಥೆಯೇ ಈಗ ಖಚಿತಪಡಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಜಿಂದಾಲ್ ಉದ್ಯೋಗಿ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದು ಯಾವ ರೀತಿಯಾಗಿ ಈಗ ಸಂಸ್ಥೆ ಅವರ ಬಗ್ಗೆ ಮಾಹಿತಿಯನ್ನ ನೀಡಿದೆ, ಹಾಗೇನೆ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಇದನ್ನು ಖಚಿತಪಡಿಸಿದೆಯಾ, ಹೇಗೆ? ನವಿತಾ, ಇದರ ಬಗ್ಗೆ ಇನ್ನೂ ಒಂದಷ್ಟು ಗೊಂದಲಗಳು ಮುಂದುವರೆದಿದೆ. ಆದ್ರೆ ಜಿಂದಾಲ್ನ ಉಪಾಧ್ಯಕ್ಷರಂತ ಮಂಜುನಾಥ್ ಅವರೇ ಮಾಹಿತಿ ಕೊಟ್ಟಿರೋದು, ದೃಢಪಟ್ಟಿದ್ದಾರೆ ನಮ್ಮ ಎಂಪ್ಲಾಯ್ನೇ. ಆದ್ರೆ ಅವರು ಜಿಂದಾಲ್ ಅಲ್ಲಿ ಕೆಲಸ ಮಾಡ್ತಿದ್ದಿಲ್ಲ. ಮೇ 30ನೇ ತಾರೀಕೆ ಅವರು ಬೆಂಗಳೂರಿಗೆ ಆಗಮಿಸ್ತಾರೆ, ಅವರ ತಮ್ಮೂರಿಗೆ ಅಂತೇಳಿ. ಸೊ ಇಲ್ಲಿ ಅವರಿಗೆ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಜ್ವರ ಮತ್ತು ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಕೂಡ ಕಾಣಿಸ್ಕೊಳ್ಳುತ್ತೆ. ಆ ಕೂಡಲೇ ಆಸ್ಪತ್ರೆಗೆ, ಸಂಜೀವ್ ಆಸ್ಪತ್ರೆಗೆ ಅವ್ರನ್ನ ಅಲ್ಲಿ ದಾಖಲು ಮಾಡ್ತಾರೆ, ಅಲ್ಲಿ ಚಿಕಿತ್ಸೆಯನ್ನ ಪಡಿತಾರೆ. ಅದಾದ ನಂತರ ಅವ್ರಿಗೆ ಕರೋನಾ ಪಾಸಿಟಿವ್ ಇರೋದು ಕೂಡ ದೃಢ ಆಗ್ತದೆ. ಈ ಬಗ್ಗೆ ಅವರ ಸಂಬಂಧಿಕರೊಬ್ಬರು ತಮ್ಮ ಸ್ನೇಹಿತರ ಜೊತೆಗೆ ಮಾತಾಡುವಂತ ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಸೊ ಆ ಆಡಿಯೋ ಹಿನ್ನೆಲೆಯಲ್ಲಿ ಜಿಂದಾಲ್ ಸ್ಪಷ್ಟೀಕರಣ ಕೇಳಿದಾಗ ನಮ್ಮ ಸಿಬ್ಬಂದಿ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾರೆ. ಮತ್ತು ಬೆಂಗಳೂರಲ್ಲಿದ್ರು, ಬಳ್ಳಾರಿಯಲ್ಲಿದ್ದಾಗ ಯಾವುದೇ ರೀತಿಯಂತ ಗುಣಲಕ್ಷಣಗಳಿದ್ದಿಲ್ಲ. ಮೇ 30ನೇ ತಾರೀಕು ಅವರು ಬೆಂಗಳೂರಿಗೆ ಬಂದಿದ್ರು. ಇಲ್ಲಿ ಅವರಿಗೆ ಕಾಣಿಸ್ಕೊಂಡು ಅವರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಅಧಿಕೃತವಾಗಿ ಇನ್ನೂ ಮಾಹಿತಿಯನ್ನ ನೀಡಬೇಕಾಗಿದೆ. ನವಿತಾ, ಅಂದ್ರೆ ಈಗ ಜಿಂದಾಲಲ್ಲೇ ವರ್ಕ್ ಮಾಡ್ತಾ ಇರೋದನ್ನ ಅವರು ಸ್ಪಷ್ಟಪಡಿಸಿದಾರಲ್ವಾ? ಅಂದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇರ್ಲಿಲ್ಲ, ಬಟ್ ಅವ್ರು ಬೆಂಗಳೂರಿಗೆ ಬಂದಿದ್ರು ಅನ್ನುವಂತಹ ಒಂದು ಸ್ಪಷ್ಟತೆಯನ್ನು ಕೊಡುವಂತಹ ಪ್ರಯತ್ನನ ಅಲ್ಲಿ ಹೇಗೆ? ಖಂಡಿತ ನವಿತಾ, ಯಾಕಂದ್ರೆ ಜಿಂದಾಲಲ್ಲಿ ಇದ್ರೆ ಆತ ಜಿಂದಾಲ್ನ ಎಂಪ್ಲಾಯ್ ಆಗ್ತಾರೆ. ಅಲ್ಲಿ ಏನಾದ್ರೂ ಅವರಿಗೆ ಗುಣಲಕ್ಷಣಗಳು ಕಂಡಿದೆ ಅಂದ್ರೆ ಈಗಾಗಲೇ 5% ಮಾತ್ರ ಜಿಂದಾಲ್ನಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಿರೋದು. 95% ಸಿಬ್ಬಂದಿಗಳಿಂದರೆ ಅವರೆಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ರೀತಿಯಾಗಿ ಕಡ್ಡಾಯವಾಗಿ ರಜೆ ಮೇಲೆ ತೆರಳುವಂತೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೂಡ ನೀಡಿದ್ರು. ಆದ್ರೆ ಈಗ ಬಂದಂತ ವ್ಯಕ್ತಿ ಏನಿದ್ದಾರೆ, ಎಷ್ಟನೇ ತಾರೀಕುವರೆಗೂ ಕೂಡ ಕೆಲಸ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಕೊಡ್ತಾ ಇಲ್ಲ. ಆದ್ರೆ ಜಿಂದಾಲ್ನ ಸಿಬ್ಬಂದಿಗಳು ಹೇಳ್ತಾರೆ, ಜಿಂದಾಲ್ನ ಅಧಿಕಾರಿಗಳು ಹೇಳ್ತಿರೋದು, ಸ್ಪಷ್ಟಪಡಿಸ್ತಿರೋದು, ನಮ್ಮ ಸಿಬ್ಬಂದಿ ಹೌದು, ಆದ್ರೆ ಅವರು ಜಿಂದಾಲಲ್ಲಿದ್ದಾಗ ಯಾವುದೇ ರೀತಿಯಂತ ಗುಣಲಕ್ಷಣಗಳು ಕಂಡು ಬಂದಿಲ್ಲ ಅನ್ನೋದನ್ನ ಅವರು ಪದೇ ಹೇಳುವ ಉದ್ದೇಶ ಇಷ್ಟೇ. ಜಿಂದಾಲಲ್ಲಿದ್ದಾಗ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಅವರು ಬೆಂಗಳೂರಿಗೆ ಬಂದಾದ್ಮೇಲೆ ಗುಣಲಕ್ಷಣಗಳು ಕಂಡು ಬಂದಿರೋದು. ಇದರಿಂದಾಗಿ ಇಲ್ಲಿ ಮೃತರಾಗಿದ್ದಾರೆ ಹೊರತು ಅಲ್ಲಿ ತಮ್ಮೂರ್ ಅಂದ್ರೆ ಜಿಂದಾಲಲ್ಲಿ ಯಾವುದೇ ರೀತಿಯಂತ ಮೃತರಾಗಿಲ್ಲ ಅನ್ನೋದನ್ನ ಇನ್ನಷ್ಟು ಸ್ಪಷ್ಟಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿ ಶರಣು ಹಂಪಿ. ಇನ್ನು ಮೇ 30ರಂದು ಸೋಂಕಿತನ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಜಿಂದಾಲ್ ಉದ್ಯೋಗಿ ಜೊತೆ ಮಾತನಾಡಿದ್ದಂತಹ ಮೃತ ವ್ಯಕ್ತಿ ಬಳಿಕ ಮೃತ ವ್ಯಕ್ತಿಗೆ ಶೀತ ಜ್ವರ ಕಾಣಿಸಿಕೊಂಡಿದೆ. ಆದ್ರೂ ಜೂನ್ 2ರಂದು ಬೆಂಗಳೂರಿಗೆ ಅವರು ಪ್ರಯಾಣವನ್ನ ಮಾಡ್ತಾರೆ.
ಬೆಂಗಳೂರಲ್ಲಿ ತನ್ನ ತಾಯಿಯ ಆರೋಗ್ಯ ವಿಚಾರಣೆಯನ್ನ ಮಾಡ್ತಾರೆ. ಮರುದಿನ ಮತ್ತೆ ಜ್ವರ ಬಂದ ಹಿನ್ನೆಲೆ ತಪಾಸಣೆ ಮಾಡಿದಾಗ ಫೀವರ್ ಕ್ಲಿನಿಕ್ಗೆ ಹೋಗಿ ಅವರು ಕೊರೋನಾ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಅನುಮಾನ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಿದಾಗ ದೃಢಪಡುತ್ತೆ ಕೊರೋನಾ ಪಾಸಿಟಿವ್ ಇರೋದು. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಫೀವರ್ ಕ್ಲಿನಿಕ್ಗೆ ಹೋಗಿ ಒಂದು ರೀತಿಯಲ್ಲಿ ಅನುಮಾನ ಬರುತ್ತೆ. ಆಗಾಗ ಜ್ವರ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಫೀವರ್ ಕ್ಲಿನಿಕ್ಗೆ ಹೋಗಿ ಟೆಸ್ಟ್ ಮಾಡಿಸ್ತಾರೆ. ಅನಂತರ ಸಂಜಯ್ ಗಾಂಧಿ ಹಾಸ್ಪಿಟಲ್ ನಲ್ಲಿ ಟೆಸ್ಟ್ ಅನ್ನ ಮಾಡಿದಾಗ ಅಲ್ಲಿ ದೃಢಪಡುತ್ತೆ. ಅನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನ ಚಿಕಿತ್ಸೆಗೆ ಅಂತ ದಾಖಲಿಸಲಾಗುತ್ತೆ. ಶುಗರ್ ಮತ್ತು ನ್ಯೂಮೋನಿಯಾದಿಂದ ಅವರು ಬಳಲ್ತಾ ಇದ್ರು. ಇದರಿಂದ ಚಿಕಿತ್ಸೆ ಫಲಿಸಲಿಲ್ಲ. ಮೃತ ವ್ಯಕ್ತಿಯ ಸ್ನೇಹಿತನಿಂದ ಸಂಪೂರ್ಣ ಮಾಹಿತಿ ಈಗ ಬಹಿರಂಗ ಆಗಿದೆ. ಸಾವಿನಿಂದ ಆತಂಕಗೊಂಡಿದ್ದಾರೆ ಜಿಂದಾಲ್ ಉದ್ಯೋಗಿಗಳು. ಯಾಕಂದ್ರೆ ಜಿಂದಾಲ್ ಉದ್ಯೋಗಿಗಳ ಜೊತೆ ಕೂಡ ಇವರು ಮಾತನಾಡಿದ್ರು ಅನ್ನುವಂತಹ ಒಂದು ಆತಂಕ ಕೂಡ ಈಗ ಆ ಒಂದು ಉದ್ಯೋಗಿಗಳಿಗೆ ಕಾಡ್ತಾ ಇದೆ. ಏನಾಗುತ್ತೋ ಏನೋ ಅನ್ನುವಂತ ಹೇಳಿದ್ದು ಮೇ 30ರಂದು ಸೋಂಕಿತನ ಜೊತೆ ಜಿಂದಾಲ್ನ ಉದ್ಯೋಗಿಗಳು ಮಾತನಾಡಿದ್ರು. ಜಿಂದಾಲ್ ಉದ್ಯೋಗಿ ಜೊತೆ ಯಾರೀಗ ಸಾವನ್ನಪ್ಪಿದಾರಲ್ಲ ಆ ಮೃತ ವ್ಯಕ್ತಿ ಮಾತನಾಡಿದ್ರು. ಮೃತ ವ್ಯಕ್ತಿಗೆ ಆಗ್ಲೇ ಶೀತ ಜ್ವರ ಕೂಡ ಕಾಣಿಸಿಕೊಂಡಿತ್ತು ಅನ್ನುವಂತಹ ವಿಚಾರವನ್ನ ಕೂಡ ಈಗ ಅವರ ಸ್ನೇಹಿತರು ಹಂಚಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಜಿಂದಾಲ್ ಉದ್ಯೋಗಿಗಳಿಗೆ ಒಂದು ರೀತಿಯ ಆತಂಕ ಕೂಡ ಆಗಿದೆ. ಆ ಮೃತ ವ್ಯಕ್ತಿಯ ಸ್ನೇಹಿತನಿಂದನೇ ಸಂಪೂರ್ಣ ಮಾಹಿತಿ ಬಹಿರಂಗ ಆಗಿದೆ. ಜಿಂದಾಲ್ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಪ್ರಭು ಅವರು ಈ ಒಂದು ವ್ಯಕ್ತಿ ನಮ್ಮ ಕಂಪನಿಯವರೇ, ಆದ್ರೆ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಮೃತಪಟ್ಟವರು ನಮ್ಮ ಸಂಸ್ಥೆ ಉದ್ಯೋಗಿ ಅನ್ನೋದನ್ನ ಕೂಡ ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ನಮ್ಮ ಸಹೋದ್ಯೋಗಿ ಆಗಿರೋರೊಬ್ರು ಜೂನ್ 2ನೇ ತಾರೀಕಿಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ರು. ಅವ್ರ ಮದರ್ಗೆ ಆರಾಮಿಲ್ಲ ಅಂತೇಳಿ ಅವ್ರನ್ನ ನೋಡ್ಕೊಳ್ಲಿಕ್ಕೆ ಅಂತೇಳಿ ಅವರು 13ನೇ ತಾರೀಕು ಬೆಳಿಗ್ಗೆ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಡೆತ್ ಆಗಿರೋ ಬಗ್ಗೆ ಮಾಹಿತಿ ಇದೆ ನಮ್ಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ನನಗೆ ಕನ್ಫರ್ಮೇಶನ್ ಗೆ ಫೋನ್ ಮಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಲ್ಲ, ನಿಮಗೆ ಅವ್ರ ಡೆತ್ ಇದು ಕನ್ಫರ್ಮ್ ಆಗಿದೆಯಾ ಅವ್ರ ಕೊರೋನಾದಿಂದಾನೇ ಹೆಂಗೆ ಅಂತೇಳಿ? ನಾನು ನೋಡಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಅವರು ಕೊರೋನಾ ಪಾಸಿಟಿವ್ ಕೂಡ ಆಗಿದ್ರು. ಓಕೆ, ಇದ್ರ ಬಗ್ಗೆ ಮೇ ಬಿ ಮೋರ್ ಡೀಟೇಲ್ ನಿಮ್ಗೆ ಅಲ್ಲಿಂದ ಗೊತ್ತಾಗ್ಬೋದು. ಬಟ್ ಅವ್ರ ಡೆತ್ ಬಗ್ಗೆ ನಮ್ಗೆ ಮಾಹಿತಿ ಇದೆ, ಕನ್ಫರ್ಮ್ ಮಾಹಿತಿ ಇದೆ. ನಾವು ಅವ್ರ ಫ್ಯಾಮಿಲಿ ಜೊತೆನೂ ಮಾತಾಡಿದ್ವಿ. ಅವತ್ತೇನು ದಿವಸ ಸಾಯಂಕಾಲ ಅವ್ರದ್ದು ಅಂತ್ಯಕ್ರಿಯೆಗಳು ಬೆಂಗಳೂರಲ್ಲೇ ಆಗಿದೆ. ಅವ್ರು ನಮ್ಮ ಸಹೋದ್ಯೋಗಿ ಆಗಿದ್ರು. ಸುಮಾರು 58 ವರ್ಷ ವಯಸ್ಸಿತ್ತು ಅವ್ರಿಗೆ. ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಕಾಟಾಚಾರದ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಥರ್ಮಲ್ ಸ್ಕ್ರೀನಿಂಗ್. ರೈಲ್ವೆ ಸಿಬ್ಬಂದಿಯಿಂದ ಕಾಟಾಚಾರದ ಕೆಲಸ ನಡೀತಾ ಇದೆ. ರೈಲ್ವೆ ನಿಲ್ದಾಣದಲ್ಲಿ ಕಾಟಾಚಾರದ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಕಾಟಾಚಾರಕ್ಕೆ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಕಾಟಾಚಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ರೈಲ್ವೆ ಸಿಬ್ಬಂದಿ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದು, ಟೆಂಪರೇಚರ್ ಅನ್ನ ನೋಡದೆ ಅಂದ್ರೆ ಚೆಕ್ ಮಾಡದೆ ಈಗ ಕಳುಹಿಸ್ತಾ ಇದ್ದಾರಂತೆ ಅಲ್ಲಿನ ಸಿಬ್ಬಂದಿ. ಬೆಂಗಳೂರಿನಿಂದ ಬಿಹಾರಕ್ಕೆ ಹೋಗ್ತಾ ಇದ್ದಾರೆ ಜನ. ನೆಪ ಮಾತ್ರಕ್ಕೆ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದ್ ಕಡೆ ಎಲ್ಲಾ ರೀತಿ ತಪಾಸಣೆಯನ್ನ ಮಾಡಿ ಎಲ್ಲಾ ಚೆಕ್ ಮಾಡಿ ಅವರನ್ನ ಕಳುಹಿಸಬೇಕಾಗುತ್ತೆ. ಆದ್ರೆ ಈಗ ಬೆಂಗಳೂರಿನಿಂದ ಬಿಹಾರಕ್ಕೆ ಹೋಗ್ತಾ ಇರುವಂತಹ ಜನರನ್ನ ತಪಾಸಣೆ ಮಾಡುವಲ್ಲಿ ಕಾಟಾಚಾರದ ಕೆಲಸವನ್ನ ಮಾಡ್ತಾ ಇದ್ದಾರೆ ರೈಲ್ವೆ ಸಿಬ್ಬಂದಿ. ಥರ್ಮಲ್ ಸ್ಕ್ರೀನಿಂಗ್ಗೆ 3 ರಿಂದ 4 ಸೆಕೆಂಡ್ ಬೇಕು, ಆದ್ರೆ ಸರಿಯಾಗಿ ತಪಾಸಣೆ ಮಾಡ್ತಾ ಇಲ್ಲ ರೈಲ್ವೆ ಸಿಬ್ಬಂದಿ. ರೈಲು ನಿಲ್ದಾಣದ ಬಳಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಪ್ರಯಾಣಿಕರು. ಒಂದ್ ಕಡೆ ಈಗಾಗಲೇ ಬೇರೆ ಬೇರೆ ಕಡೆ ಹೋಗೋದಕ್ಕೆ ಟ್ರೈನ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೆ ಈಗ ನೀವು ನೋಡ್ತಾ ಇದ್ರೆ ಯಾವುದೇ ರೀತಿಯಾಗಿ ನಂಬರ್ ಎಷ್ಟಿದೆ, ಅವರಿಗೆ ನಂಬರ್ ಇದೆಯಾ ಇಲ್ವಾ ಅಥವಾ 99 ಮೇಲೆ ಇದೆಯಾ ಯಾವ್ದಿಲ್ಲ, ಅವರು ನಂಬರ್ ಅನ್ನೇ ಚೆಕ್ ಮಾಡ್ತಾ ಇಲ್ಲ. ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ, ಸುಮ್ಮನೆ ಹಿಡಿತಿದ್ದಾರೆ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಚೆಕ್ ಸರಿಯಾಗಿ ಆಗ್ತಾ ಇಲ್ಲವಂತದ್ದು ಅವ್ರು ಮಾಡ್ತಾ ಇರುವಂತಹ ಆ ಒಂದು ಸ್ಕ್ರೀನಿಂಗ್ ನಲ್ಲೇ ಗೊತ್ತಾಗ್ತಿದೆ. ಸುಮ್ಮನೆ ಹಿಡಿತಾ ಇದ್ದಾರೆ ಹಣೆ ಹತ್ರ, ಆ ನಂತರ ಹೋಗಿ ಅನ್ನುವಂತಹ ಅವರನ್ನು ಬಿಟ್ಟು ಕಳುಹಿಸ್ತಾ ಇರುವಂತಹ ದೃಶ್ಯವನ್ನ ನೋಡಬಹುದು. ಇದು ರೈಲ್ವೆ ನಿಲ್ದಾಣದಲ್ಲಿ ಸಿಬ್ಬಂದಿ ಮಾಡ್ತಾ ಇರುವಂತಹ ಕಾಟಾಚಾರದ ಕೆಲಸ. ನೋಡ್ತಾ ಇದ್ದಾರಲ್ಲ, ಸರತಿ
ಸರತಿ ಸಾಲಲ್ಲಿ ಪ್ರಯಾಣಿಕರಿದ್ದಾರೆ, ಜನ ಇದ್ದಾರೆ, ಕ್ಯೂ ಇದೆ ಅಂತ ಹೇಳಿ ಎಲ್ಲರನ್ನ ಬಿಟ್ಟು ಕಳಿಸುವಂತ ಪ್ರಯತ್ನ ಆಗ್ತದೆ. ಥರ್ಮಲ್ ಸ್ಕ್ರೀನಿಂಗ್ ಅಂತ ಹೇಳಿ ಸುಮ್ಮನೆ ಅವರ ಹಣೆ ಮೇಲೆ ಇಟ್ಕೊಳ್ಳೋದು, ಆಯ್ತು ಹೋಗಿ ಅಂತ ಹೇಳೋದು. ನಂಬರ್ ಎಷ್ಟಿದೆ, ಏನ್ ಪ್ರಾಬ್ಲಮ್ ಇದೆಯಾ ಅಥವಾ ಅವರ ಟೆಂಪರೇಚರ್ ಜಾಸ್ತಿ ಇದೆಯಾ, ಎಲ್ಲವನ್ನ ಕೂಡ ನೋಡಿ ಅವರನ್ನ ಬಿಡಬೇಕಾಗತ್ತೆ, ಕಳುಹಿಸಬೇಕಾಗತ್ತೆ. ಏನಾದ್ರೂ ಅವರಲ್ಲಿ ಪ್ರಾಬ್ಲಮ್ಗಳಿದ್ರೆ, ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಸಿಂಪ್ಟಮ್ಸ್ ಗಳಿದ್ರೆ ಎಲ್ಲವನ್ನ ಕೂಡ ನೋಡಿ ಕಳುಹಿಸುವಂತ ಪ್ರಯತ್ನಗಳು ಆಗ್ಬೇಕಾಗತ್ತೆ. ಬಟ್ ಆಗ್ತಾ ಇಲ್ಲ. ನೋಡ್ತಾ ಇದ್ರಲ್ಲ, ಸರತಿ ಸಾಲಲ್ಲಿ ಜನ ನಿಂತಿದ್ದಾರೆ, ಸುಮ್ಮನೆ ಅವ್ರ ತಲೆ ಹಣೆ ಹತ್ರ ಈ ಒಂದು ಥರ್ಮಲ್ ಸ್ಕ್ರೀನಿಂಗ್ ನ ಹಿಡಿತಾರೆ, ಕಳಿಸ್ತಾ ಇದ್ದಾರೆ. ಆಯ್ತು ಹೋಗಿ ಹೋಗಿ ಅಂತ ಹೇಳಿ ಸಾಮಾನ್ಯವಾಗಿ ಏನ್ ಯಾವ ರೀತಿಯಾಗಿ ಚೆಕ್ ಮಾಡಿ ಕಳಿಸ್ತಾರಲ್ಲ ಅದೇ ರೀತಿಯಾದಂತಹ ಪ್ರಯತ್ನ ಅಷ್ಟೇ. ದಾನಪುರಕ್ಕೆ ವಿಶೇಷ ರೈಲೊಂದು ಸಂಚಾರ ಆರಂಭ ಮಾಡ್ತಿದೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ KS ರೈಲು ನಿಲ್ದಾಣದಿಂದ ರೈಲು ಹೋಗ್ತಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಈಗ ರೈಲು ನಿಲ್ದಾಣಕ್ಕೆ ಆಗಮಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಏನು ಬಿಹಾರಕ್ಕೆ ಹೋಗುವಂತ ಈ ಒಂದು ರೈಲಿನಲ್ಲಿ ಬಿಹಾರ ಮೂಲದ ಒಂದು ಸುಮಾರು 100 ಪ್ರಯಾಣಿಕರು ಈಗಾಗಲೇ ಒಂದು ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಸಹ ಒಂದು KS ರೈಲು ನಿಲ್ದಾಣಕ್ಕೆ ಆಗಮಿಸ್ತಾ ಇರೋದ್ರಿಂದ ಎಲ್ಲರ ಒಂದು ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡಿ ಅವರನ್ನ ರೈಲು ನಿಲ್ದಾಣಕ್ಕೆ ಕಳಿಸುವಂತ ಪ್ರಕ್ರಿಯೆ ಇಲ್ಲಿ ನಡೀತಾ ಇರುವಂತದ್ದು. ಈಗ ನಾವೇನ್ ನೋಡ್ತಾ ಇದ್ವಿ, ಪ್ರಯಾಣಿಕರು ಸುಮಾರು 500 ಹೆಚ್ಚು ಜನ ಪ್ರಯಾಣಿಕರು ಈ ಒಂದು ನಿಲ್ದಾಣದಿಂದ ಓಡ್ತಾ ಇದ್ದಾರೆ. ಎಲ್ಲರೂ ಸಹ ಒಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹೆಲ್ತ್ ಚೆಕ್ಅಪ್ ಅನ್ನ ಮಾಡಿಸ್ಕೊಂಡು ನಂತರ ಇಲ್ಲಿಂದ ಒಂದು ಟಿಕೆಟ್ ಕನ್ಫರ್ಮ್ ಅನ್ನ ಯಾರು ಇಲ್ಲಿ TC ಇದ್ದಾರೆ ಎಂಟ್ರೆನ್ಸ್ ನಲ್ಲಿ ಅವರಿಗೆ ಒಂದು ಟಿಕೆಟ್ ಅನ್ನ ತೋರಿಸ್ತಿದ್ದಾರೆ. ಮೊಬೈಲ್ ನಲ್ಲಿ ಏನೋ ಒಂದು ಮೆಸೇಜ್ ಬಂದಿರುತ್ತೆ, ಆ ಒಂದು ಮೆಸೇಜ್ ಅನ್ನ ಇಲ್ಲಿ ಟಿಕೆಟ್ ಕಲೆಕ್ಟರ್ಗೆ ತೋರಿಸಿ ನಂತರ ಅಲ್ಲಿಂದ ಅವರು ಮುಂದೆ ಹೋಗ್ತಿರೋದು. ಅಲ್ಲಿ ಸಹ ಪ್ರಯಾಣಿಕರನ್ನ ಪ್ರತಿಯೊಬ್ಬರ ಮಾಹಿತಿಯನ್ನ ಸಹ ಅಲ್ಲಿ ಕೌಂಟ್ ಮಾಡ್ತಾರೆ. ಯಾಕಂದ್ರೆ ಯಾವ ಪ್ರಯಾಣಿಕರು ಯಾವ ಒಂದು ನಗರಕ್ಕೆ ಹೋಗ್ತಿದ್ದಾರೆ ಅನ್ನೋದನ್ನು ಸಹ ಅಲ್ಲಿ ಒಂದು ಟೇಬಲ್ ಮುಖಾಂತರ ಅಧಿಕಾರಿಗಳು ಅದನ್ನ ಒಂದು ಪರಿಶೀಲನೆ ಸಹ ಮಾಡ್ತಿರೋದನ್ನ ನಾವು ನೋಡಬಹುದು. ಇಲ್ಲಿ ಪ್ರತಿ ಪ್ರಯಾಣಿಕರ ಒಂದು ಟಿಕೆಟ್ ಮತ್ತೆ ಅವ್ರು ಹೋಗ್ತಿರುವಂತಹ ಸಿಟಿ ಬಗ್ಗೆ ಒಂದು ಕೌಂಟ್ ಅನ್ನ ಮಾಡಿಕೊಂಡು ನಂತರ ಅಲ್ಲಿಂದ ಸ್ಟೇಷನ್ ಒಳಗಡೆ ಬಿಡುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಈ ಒಂದು ಪ್ರಯಾಣಿಕರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡುವಂತ ಪ್ರಕ್ರಿಯೆ ನಡೀತಾ ಇದೆ. ಯಾಕಂದ್ರೆ 10 ಗಂಟೆಗೆ ಇಲ್ಲಿಂದ ಒಂದು ಸಂಘಮಿತ್ರ ಎಕ್ಸ್ಪ್ರೆಸ್ ಬಿಹಾರದ ದಾನಾಪುರಕ್ಕೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಈಗಾಗಲೇ ಪ್ರಯಾಣಿಕರ ಸುರಕ್ಷತೆ ಮತ್ತೆ ಒಂದು ಬೇರೆ ಪ್ರಯಾಣಿಕರಿಗೂ ಸಹ ಒಂದು ಹೆಚ್ಚಿನ ಒಂದು ಸುರಕ್ಷತೆಯನ್ನು ನೋಡಬೇಕಾಗುತ್ತೆ. ಆ ಒಂದು ಸಲುವಾಗಿ ಪ್ರತಿ ಪ್ರಯಾಣಿಕರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡುವಂತ ಪ್ರಕ್ರಿಯೆ ಈಗ ನಡೀತಾ ಇರೋದು. ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರತಿ ಪ್ರಯಾಣಿಕನನ್ನ ತಪಾಸಣೆಯನ್ನ ಮಾಡಿನೇ ಅವರನ್ನ ಕಳುಹಿಸಬೇಕಾಗುತ್ತೆ. ಆದ್ರೆ ಇಲ್ಲೇನಾಗ್ತಾ ಇದೆ ನೋಡಿ, ನೀವು ಆ ಒಂದು ದೃಶ್ಯಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವರು ಎಲ್ಲ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಪಾಲನೆ ಮಾಡಬೇಕಾಗಿದೆ, ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಅಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ಟೆಂಪರೇಚರ್ ಚೆಕ್ ಮಾಡಬೇಕಾಗುತ್ತೆ ಎಷ್ಟಿದೆ ಏನು ಅಂತ ಹೇಳಿ. ಸುಮ್ಮನೆ ಹಿಡಿಯೋದು, ಕಾಟಾಚಾರಕ್ಕೆ ಹಿಡಿಯೋದು, ನೆಪ ಮಾತ್ರಕ್ಕೆ ಹಿಡಿಯುವಂತಹ ಪ್ರಯತ್ನಗಳು ಸಿಬ್ಬಂದಿಯಿಂದ ಆಗ್ತಾ ಇದೆ. ಒಂದ್ಸಲ ಹೋದ್ರೆ ಸಾಕಪ್ಪ ಇವರು ಅನ್ನುವಂತಹ ಒಂದು ಬಿಹೇವಿಯರ್ ಅಲ್ಲಿ ಕಾಣಿಸ್ತಾ ಇರೋದನ್ನ ನೀವು ಗಮನಿಸಬಹುದು. ಇದೇ ರೀತಿಯಾಗಿ ಏನಾದ್ರೂ ಅವರಲ್ಲಿ ಇಂತಹ ಒಂದು ಪಾಸಿಟಿವ್ ಇದ್ರೆ ಹಾಗಾದ್ರೆ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಯಾವ ಕಾರಣಕ್ಕಾಗಿ ಇಷ್ಟೊಂದು ನೆಗ್ಲಿಜೆನ್ಸ್ ಅನ್ನ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ದಿನಕ್ಕೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬೆಂಗಳೂರಲ್ಲೇ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇಷ್ಟೆಲ್ಲ ಆಗ್ತಾ ಇರುವಾಗ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ಸರಿಯಾಗಿ ಕಾನೂನು ಪಾಲನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳಬೇಕಾಗತ್ತೆ. ನೆಪ ಮಾತ್ರ ಅಷ್ಟೇ, ಅಲ್ಲಿ ಅವರ ಟೆಂಪರೇಚರ್ ಎಷ್ಟು ಅನ್ನೋದನ್ನ ನೋಡೋದಿಕ್ಕೂ ಕೂಡ ಹೋಗ್ತಾ ಇಲ್ಲ. ಇಲ್ಲಿ ಇದು ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ರೈಲ್ವೆ ಸಿಬ್ಬಂದಿಯಿಂದ ಕಾಟಾಚಾರದ ಕೆಲಸ ಆಗ್ತಾ ಇದೆ. ತುಂಬಾ ಕ್ಯೂ ಇದೆ, ಜನ ಬರ್ತಾನೆ ಇದ್ದಾರೆ. ಹಾಗಾಗಿ ಇಷ್ಟು ಜನರನ್ನೆಲ್ಲ ಟೆಂಪರೇಚರ್ ಚೆಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗತ್ತೆ ಅನ್ನುವಂತಹ ಒಂದು ರೀತಿಯ ನಿರ್ಲಕ್ಷ್ಯ ಇದೆ ಅಂತ ಅನ್ಸುತ್ತೆ. ಇದನ್ನ ನೋಡಿದ್ರೆ ಹೆಚ್ಚು ಕಡಿಮೆ ಆದ್ರೆ ಯಾರಿದ್ರ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ, ಅವ್ರಿಗೆ ಏನಾದ್ರೂ ಪಾಸಿಟಿವ್ ಇದ್ರೆ ಅಥವಾ ಅವರ ಒಂದು ಟೆಂಪರೇಚರ್ ಜಾಸ್ತಿ ಇದ್ರೆ ಅಲ್ಲೇ ಅವರನ್ನ ಚಿಕಿತ್ಸೆಗೆ ಒಳಪಡಿಸಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಅದನ್ನ ಹೇಳಲಾಗಿದೆ, ಅಧಿಕಾರಿಗಳು ಹೇಳಿದ್ದಾರೆ. ಬಟ್ ಇಲ್ಲಿ ಟೆಂಪರೇಚರ್ ನ ಚೆಕ್ ಮಾಡುವಂತಹ ಸಿಚುವೇಶನ್ ನೋಡ್ತಾ ಇದ್ದೀರಲ್ಲ, ಯಾವ ರೀತಿಯಾಗಿ ಟೆಂಪರೇಚರ್ ನೋಡ್ತಿದ್ದಾರೆ, ಹಾಗಾಗಿ ಯಾರನ್ನ ಅಂತ ಹೇಳಿ ಚಿಕಿತ್ಸೆಗೆ ಒಳಪಡಿಸ್ತಾರೆ ಅಂತಹ ಸಿಚುವೇಶನ್ ಇಲ್ಲ. ಹೋಗ್ಲೇ ಅಲ್ಲಿ ಬಿಹಾರಕ್ಕೆ ಹೋಗ್ತಾ ಇದ್ದಾರೋ, ಇನ್ನೊಂದು ಕಡೆ ಹೋಗ್ತಾ ಇದ್ದಾರೋ, ಇಲ್ಲಿ ಯಾಕೆ ಟೆನ್ಷನ್ ಅನ್ನುವಂತಹ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ತರನೇನ ಚೆಕ್ ಮಾಡೋದು, ಇದೇ ರೀತಿಯ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತಾ ಇರೋದು ಇದೇನಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎಲ್ರಿಗೂ ಕೂಡ ಮೂಡುತ್ತೆ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ಆ ಒಂದು ಟೆಂಪರೇಚರ್ ಚೆಕ್ ಅಲ್ಲಿ ಏನು ಆಗ್ತಾನೆ ಇಲ್ಲ. ಬಂದ್ರು, ಹೋದ್ರು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಮಾರ್ಗಸೂಚಿಗಳನ್ನ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ, ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ. ಬಟ್ ಇಲ್ಲಿ ಆ ಒಂದು ಟೆಂಪರೇಚರ್ ಚೆಕ್ ಮಾಡೋದನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಬೆಂಗಳೂರಿಗೆ ಆತಂಕ ತಂದಿದೆ ಬಿಎಂಟಿಸಿ ಬಸ್. ಬಿಎಂಟಿಸಿಯ 2 ಚಾಲಕರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಶಾಂತಿನಗರ ಡಿಪೋದ 2 ಈಗ ಸೋಂಕು ದೃಢಪಟ್ಟಿದೆ.
ಮೃತಪಟ್ಟಿದೆ ಬಿಎಂಟಿಸಿ ಬಸ್. ಬಿಎಂಟಿಸಿಯ ಇಬ್ಬರು ಚಾಲಕರಿಗೆ ಕೊರೋನಾ ಪಾಸಿಟಿವ್. ಶಾಂತಿನಗರ ಡಿಪೋದ ಇಬ್ಬರು ಚಾಲಕರಿಗೆ ಸೋಂಕು ಈಗ ಪತ್ತೆ ಆಗಿದೆ. ಚಾಲಕರಿಗೆ ಕೊರೋನಾ ಹಿನ್ನೆಲೆಯಲ್ಲಿ ಈಗ ಸಹಜವಾಗಿ ಸಿಬ್ಬಂದಿಗೆ ಆತಂಕ ಇರುತ್ತೆ, ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡಿರ್ತಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಈಗ ಇಬ್ಬರು ಚಾಲಕರಿಗೆ ಕೊರೋನಾ ಪಾಸಿಟಿವ್ ಬಂದರೂ ಕೂಡ ಸಿಬ್ಬಂದಿಯನ್ನು ಇನ್ನು ಕೂಡ ಕೆಲಸ ಮಾಡಿ ಅನ್ನುವಂತಹ ಒತ್ತಾಯ ಮಾಡ್ಲಾಗ್ತಾ ಇದೆಯಾ? ಯಾವಾಗ ದೃಢಪಟ್ಟಿದ್ದು, ಹೇಗೆ? ಇದೊಂದೇ ಅಂತಲ್ಲ, ಮೊನ್ನೆ ಕೋರ್ಮಂಗ್ಲ ಆಗಿತ್ತು, ಅದ್ರ ಹಿಂದ್ಗಡೆ ಪೀಣ್ಯ ಆಗಿತ್ತು, ಅದ್ರ ಹಿಂದ್ಗಡೆ KR ಪುರಂ ಡಿಪೋಗಳಾಗಿತ್ತು. ಆ ಡಿಪೋಗಳಲ್ಲೆಲ್ಲ ಈ ರೀತಿಯಾಗಿ ಕೊರೋನಾ ಪಾಸಿಟಿವ್ ಬಂದಂತ ಟೈಮಲ್ಲಿ ನೌಕರರು ಬೀದಿಗಿಳಿದು ಹೋರಾಟ ಮಾಡಿ ಇದನ್ನ ಅಲ್ಲಿರುವಂತ ವ್ಯವಸ್ಥೆಯನ್ನ ಸರಿ ಮಾಡುವಂತ ಒಂದು ಮಟ್ಟಕ್ಕೆ ಇವತ್ತು ಆಡಳಿತ ಮಂಡಳಿ ಬಂದು ನಿಂತಿದೆ ಅಂದ್ರೆ ಅರ್ಥ ಮಾಡ್ಕೋಬೇಕಾಗುತ್ತೆ. ತಮ್ಮ ಸಿಬ್ಬಂದಿಗಳ ಆರೋಗ್ಯದ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿಯನ್ನು ಇಟ್ಕೊಂಡು ಇವತ್ತು BMTC ಕೆಲಸ ಮಾಡ್ತಿದೆ ಅಂತ ಹೇಳಿ. ನೋಡಿ, ಇವತ್ತು ಶಾಂತಿನಗರ ಡಿಪೋ 2 ಅಂತ ಹೇಳಿದ್ರೆ ಶಾಂತಿನಗರದ ವ್ಯಾಪ್ತಿಯಲ್ಲಿ 2 ಡಿಪೋ ಬರುತ್ತೆ. 2ನೇ ಡಿಪೋದಲ್ಲಿ 2 ಸಿಬ್ಬಂದಿಗಳಿಗೆ, ಒಬ್ಬ ಡ್ರೈವರು ಒಬ್ಬ ಕಂಡಕ್ಟರ್ಗೆ ಕೊರೋನಾ ಸೋಂಕು ಬಂದಿದೆ ಅನ್ನೋಂಥ ದೃಢಪಟ್ಟಿದ್ರು ಕೂಡ ಬಸ್ಗಳನ್ನ ತೆಗೆದು ರಸ್ತೆಗಿಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ನಾವು ಒಂದು ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ರಸ್ತೆಗಿಳಿಸಿ ಅಂತ ಹೇಳಿ ಅಲ್ಲಿನ ಮೇಲಾಧಿಕಾರಿಗಳು ಒತ್ತಡ ಇರ್ತಾರೆ. ಆದ್ರೆ ಅಲ್ಲಿರುವಂತ ಆತಂಕ ಏನು ಅಂತ ಹೇಳಿದ್ರೆ ಡ್ರೈವರ್ಸ್ ಕಂಡಕ್ಟರ್ಸ್ಗೆ, ನಾವು ಪ್ರಯಾಣಿಕರ ಜೊತೆಗೆ ಓಡಾಡ್ತಾ ಇರ್ತೀವಿ, ಎಷ್ಟು ಜನ ಪ್ರಯಾಣಿಕರಿಗೆ ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ ಯಾರಿಗ್ ಗೊತ್ತು. ಅಲ್ಲದೆ ಬೆಂಗಳೂರಿನಲ್ಲಿ ಕೊರೋನಾದ ಸೋಂಕು ವ್ಯಾಪಕವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯದ ಬಗ್ಗೆನೇ ನಮ್ಮ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಲ್ಲ ಅಂತ ಹೇಳಿ ಇನ್ಯಾರು ಕಾಪಾಡ್ಕೋಬೇಕು, ಇನ್ಯಾರು ನಮ್ಮನ್ನು ಕಾಪಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ BMTC ಡಿಪೋದ ಮುಂದೆ ಸಾಕಷ್ಟು ರಾದ್ಧಾಂತಗಳು ನಡೀತಾ ಇದೆ. ಸಿಬ್ಬಂದಿಗಳು ನಮಗೆ ಸೀಲ್ ಡೌನ್ ಮಾಡಿ ನಮಗೆ ಇಲ್ಲಿಂದ ನಮಗೆ ಹೊರಗಡೆ ಕಳಿಸ್ಕೊಡಿ ಅನ್ನುವಂತ ಒಂದು ಮಟ್ಟದಲ್ಲೂ ಕೂಡ ಪ್ರತಿಭಟನೆಗಳನ್ನ ಮಾಡುವಂತ ಸನ್ನಿವೇಶ ಇವತ್ತು ಕೂಡ ಎಲ್ಲ ಡಿಪೋಗಳಂತೆ ಶಾಂತಿನಗರದ ಮುಂದೆ ಕೂಡ ನಿರ್ಮಾಣ ಆಗಿತ್ತು. ನಮಿತಾ, ಓಕೆ, ಥ್ಯಾಂಕ್ ಯು ಥಾಮಸ್ ಡೀಟೇಲ್ಸ್ಗೆ. ಇದ್ರು ಇವರ ಉದ್ದಟತನ ಮಾತ್ರ ನಿಂತಿಲ್ಲ, ಬುದ್ಧಿ ಹೇಳ್ಬೇಕಾದವರೇ ಹೀಗ್ ಮಾಡಿದ್ರೆ ಹೇಗೆ ಅಂತ ಕೇಳಬೇಕಾಗತ್ತೆ. ಇವರ ಉದ್ದಟತನದ ಪರಮಾವಧಿ ಇದು. ಬುದ್ಧಿ ಹೇಳಬೇಕಾದವರೇ ಹೀಗ್ ಮಾಡಿದ್ರೆ ಹೇಗೆ ಸ್ವಾಮಿ? ಅದ್ಧೂರಿ ಬರ್ತ್ಡೇ, ಹಾಲಿನ ಅಭಿಷೇಕ. ಇಂತಹ ಸಂದರ್ಭದಲ್ಲಿ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ, ಜೊತೆಗೆ ಕ್ಷೀರಾಭಿಷೇಕವನ್ನ ಮಾಡಿಸ್ಕೊಂಡಿದ್ದಾರೆ. ಅದ್ಧೂರಿ ಬರ್ತ್ಡೇಯ ಜೊತೆಗೆ ಹಾಲಿನ ಅಭಿಷೇಕವನ್ನ ಮಾಡಿಕೊಂಡಿದ್ದಾರೆ. ಬರ್ತ್ಡೇಯನ್ನ ಆಚರಿಸಿ ಒಂದ್ ಕಡೆ ಈಗಾಗಲೇ PSIಗೆ ಹಾಲಿನ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಅದು ಕೂಡ ನಾವು ಗಮನಿಸಬೇಕು. PSI ಬರ್ತ್ಡೇಯನ್ನ ಮಾಡಿ ಅವರಿಗೆ ಕ್ಷೀರಾಭಿಷೇಕವನ್ನ ಮಾಡಲಾಗಿದ್ದು, ಒಂದ್ ಕಡೆ ಇಡೀ ಒಂದು ರಾಜ್ಯಕ್ಕೆ ಅಥವಾ ಎಲ್ಲರಿಗೂ ಕೂಡ ರೀತಿಯಾಗಿ ಕಾನೂನಿನ ಪಾಠ ಹೇಳುವಂತವರು, ಕಾನೂನಿನ ರಕ್ಷಣೆ ಮಾಡುವಂತವರಿಗೆ ಈ ತರ ಮಾಡಿದ್ರೆ ಹಾಗೆ ಜನಸಾಮಾನ್ಯರ ಕಥೆ ಏನು ಅನ್ನೋದನ್ನ ನೋಡ್ಬೇಕಾಗತ್ತೆ. ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕಲಬುರಗಿ SP ಆಗಿರುವಂತಹ ಎಡ ಮಾರ್ಟಿನ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಎಡ ಮಾರ್ಟಿನ್ ಅವರೇ, PSIಗೆ ಹಾಲಿನ ಅಭಿಷೇಕ, ಅದ್ದೂರಿ ಬರ್ತ್ಡೇ, ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಇಲ್ಲ, ಹೇಗ್ ಬೇಕೋ ಹಾಗೆ ಮಾಮೂಲಿ ಕೊರೋನಾ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಆಗ್ತಾ ಇದೆ. ಏನ್ ಹೇಳಕ್ ಬಯಸ್ತೀನಿ, ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ ನಾನಿದು. ನನ್ಗೆ ಬೆಳಿಗ್ಗೆ ಯಾರೋ ಫೋನ್ ಮಾಡಿದ್ರ ಈ ತರ ಆಗಿದೆಯಂತೆ. ಅದು ಫೋಟೋಸ್ ಅಥವಾ ವಿಡಿಯೋಸ್ ನಾನು ಏನು ನೋಡಿಲ್ಲ. ಫೋಟೋಸ್ ಮತ್ತೆ ವಿಡಿಯೋಸ್ ನಾನು ಕೇಳ್ತಾ ಇದ್ದೇನೆ. ನಮ್ಮ ಚಾನೆಲ್ ಅಲ್ಲೇ ವಿಡಿಯೋ ಸಮೇತ ಈಗಾಗಲೇ ಪ್ರಸಾರವನ್ನ ಮಾಡ್ತಾ ಇದೀವಿ ನಾವು. ಯಾವ ರೀತಿಯಾಗಿ ಅಭಿಷೇಕ ಮಾಡಿದ್ದಾರೆ, ಹಾಲಿನ ಅಭಿಷೇಕ ಮಾಡಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಬರ್ತ್ಡೇ ಮಾಡ್ಕೊಂಡಿದ್ದಾರೆ, ಅಲ್ಲಿ ಎಷ್ಟು ಜನ ಗುಂಪು ಗುಂಪಾಗಿದ್ದಾರೆ ಅಂತ ಹೇಳಿ. ಆ ತರ ಇದ್ರೆ ನಾನು ವಿಚಾರ ಮಾಡ್ತೀನಿ, ವಿಚಾರ ಮಾಡ್ಕೊಂಡು ಮತ್ತೆ ಅವ್ರ ಮೇಲೆ ಸ್ವಲ್ಪ ಕ್ರಮ ನಾನು ತಗೊಳ್ತೀನಿ. ಅಲ್ಲ, ಕ್ರಮ ಈಗ ಕಾನೂನನ್ನ ಪಾಲನೆ ಮಾಡ್ಬೇಕಾದವರು ಬೇರೆಯವ್ರಿಗೆ ಬುದ್ಧಿ ಮಾತು ಹೇಳುವವರೇ ಹೀಗ್ ಮಾಡಿದ್ರೆ ಹೇಗೆ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಈಗ ನೋಡ್ರಿ, ಈ ಸಂದರ್ಭದಲ್ಲಿ ಎಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಮೇಂಟೈನ್ ಮಾಡ್ಬೇಕು, ಮತ್ತೆ ಬೇರೆ ಬೇರೆ ಪ್ರಿವೆಂಟಿವ್ ಮೆಷರ್ಸ್ ನಾವು ತಗೋಬೇಕು. ಎಲ್ಲ ಮಾಡಕ್ಕೆ ನಮ್ ಜವಾಬ್ದಾರಿ ಇದೆ. ಮತ್ತೆ ಈ ಎಲ್ಲ ಮತ್ತೆ ಪಬ್ಲಿಕ್ ಗಳಿಗೆ ಕೂಡ ನಾವು ತೋರಿಸ್ಬೇಕು, ನಾವು ಹೇಳ್ಬೇಕು ಅವ್ರಿಗೆ
ಈ ಸಂದರ್ಭದಲ್ಲಿ ನೀವು ಈ ತರ ಸೆಲೆಬ್ರೇಷನ್ ಮಾಡಬಹುದು, ಈ ತರ ಮಾಡಬಾರ್ದು ಅಂತ. ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಕಲಬುರಗಿ ಕೊರೋನಾ ವಿಚಾರದಲ್ಲಿ ನೋಡಿದ್ರೆ ಅಲ್ವಾ ಸರ್? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್? ಎಡಮಾಟಿನ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ, ಸಂಪರ್ಕ ಕಟ್ ಮಾಡಿದ್ದಾರೆ SP ಅವರು. ನನ್ಗೆ ಈಗ ಗಮನಕ್ಕೆ ಬಂದು ನಾನು ವಿಡಿಯೋಗಳನ್ನು ತರಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ತರದ ಆಚರಣೆ ಆಗಿದೆ, ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಲಬುರಗಿ 2ನೇ ಪ್ಲೇಸ್ ಅಲ್ಲಿ ಇದೆ. ಈಗಾಗಲೇ ಈ ಒಂದು ಕೊರೋನಾ ಸೋಂಕಿತರ ಸಂಖ್ಯೆಯನ್ನು ನೋಡ್ತಾ ಇದೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾನೂನನ್ನ ಪಾಲನೆ ಮಾಡಬೇಕಾದಂತವರು ಇಂತಹ ಸಂಕಷ್ಟ ಸಮಯದಲ್ಲಿ ಈ ತರ ಅದ್ಧೂರಿ ಬರ್ತಡೆಯನ್ನ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಅಲ್ಲಿನ SP ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಪ್ರಕರಣಗಳನ್ನ ನೋಡಿದ್ರೆ ಎಷ್ಟೋ ಪ್ರಕರಣಗಳು ಇನ್ನೂ ಕೂಡ ನಿಗೂಢವಾಗೇ ಇದೆ. ಎಷ್ಟೋ ಸಂದರ್ಭದಲ್ಲಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯನೇ ಆಗಲೇ ಎಸಿಂಪ್ಟಮ್ಯಾಟಿಕ್ ಪ್ರಕರಣಗಳನ್ನು ನೋಡಿದೆ. ಆದ್ರೆ ಈಗ ಮಂಗಳೂರು ವೈದ್ಯರಿಗೆ ಸವಾಲಾಗಿದೆ 2 ಕೇಸ್. ಮಂಗಳೂರು ವೈದ್ಯರಿಗೆ ಸವಾಲಾಗಿದೆ 2 ಕೇಸ್. 6 ಬಾರಿ, 2 ಅಲ್ಲ 3 ಅಲ್ಲ 6 ಬಾರಿ ಟೆಸ್ಟ್ ಮಾಡಿಸಿದ್ರು ಕೂಡ ವರದಿ ಪಾಸಿಟಿವ್ ಅಂತಾನೆ ಬರ್ತಾ ಇದೆ. ತಿಂಗಳಿಂದ ಆಸ್ಪತ್ರೆಯಲ್ಲಿದ್ದಾರೆ ಇಬ್ಬರು ವೃದ್ಧರು ಮಂಗಳೂರಲ್ಲಿ. ಮೇ 12ರಂದು ದುಬೈನಿಂದ 81 ವರ್ಷದ ವೃದ್ಧ ಬಂದಿದ್ರು. ಹಾಗೆಯೇ ಮೇ 18ರಂದು ದುಬೈನಿಂದ ಮತ್ತೊಬ್ಬ ವ್ಯಕ್ತಿ ಬಂದಿದ್ರು, 76 ವರ್ಷದ ವೃದ್ಧ. ಇಬ್ಬರಿಗೂ ಕೂಡ ಆಲ್ಮೋಸ್ಟ್ 1 ತಿಂಗಳಿಂದ ಚಿಕಿತ್ಸೆಯನ್ನ ನೀಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಪಾಸಿಟಿವ್ ಅಂತಾನೆ ಬರ್ತಾ ಇದೆ. 6 ಬಾರಿ ಟೆಸ್ಟ್ ನಡೆಸಿದ್ರು, ವರದಿ ಪಾಸಿಟಿವ್ ಆಗ್ತಾನೆ ಇದೆ. ಇನ್ನು ಬೆಂಗಳೂರಲ್ಲಿ ಮಿತಿ ಮೀರ್ತಾ ಇದೆ ಕೊರೋನಾ ಸೋಂಕು. ಕಂಟ್ರೋಲ್ ಮಾಡಿದ್ರು ಕೂಡ ಕಡಿಮೆ ಆಗ್ತಾ ಇಲ್ಲ ಕೊರೋನಾ ತಡೆಗೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ BSY. ಕೊರೋನಾ ತಡೆಗೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ BSY. ಯಾಕಂದ್ರೆ ದಿನದಿಂದ ದಿನಕ್ಕೆ ಕೊರೋನಾ ಪಾಸಿಟಿವ್ ಜಾಸ್ತಿ ಆಗ್ತಾ ಇದೆ, ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ತುರ್ತು ಸಭೆಯನ್ನ ಕರೆದಿದ್ದಾರೆ. ಈ BS ಯಡಿಯೂರಪ್ಪ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಿಎಂ ಸಭೆಯನ್ನ ಕರೆದಿದ್ದು BBMP ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆದಿದ್ದಾರೆ. ಕೊರೋನಾ ತಡೆಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವ ಚರ್ಚೆಯನ್ನ ನಡೆಸುವ ಸಾಧ್ಯತೆ ಇದೆ. ನಗರದಲ್ಲಿ ಈವರೆಗೂ ಕೂಡ ಕೊರೋನಾಗೆ 32 ಜನ ಸಾವನ್ನಪ್ಪಿದ್ದಾರೆ. ಕೊರೋನಾದಿಂದ ಹೆಚ್ಚು ಸಾವಾಗಿರೋದು ಬೆಂಗಳೂರಲ್ಲೇ. ಸಾವಿನ ಪ್ರಮಾಣ 4.63ರಷ್ಟಿದೆ. ಈವರೆಗೆ 32 ಜನ ಬೆಂಗಳೂರಲ್ಲಿ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.